ಹಿರೇಕಲ್ಮಠದ ಆವರಣದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ 4ನೇ ದಿನದ ಶರನ್ನವರಾತ್ರಿ ಮತ್ತು ದಸರಾ ಮಹೋತ್ಸವ ಸಮಾರಂಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪಾಲ್ಗೊಂಡಿದ್ದರು. ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಈ ಸಮಯದಲ್ಲಿ ಹೊನ್ನಾಳಿ ಮಾಜಿ ಶಾಸಕರಾದ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ಗಣ್ಯರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಮುಂದ್ಬಿಡಿಲ್ಲ ಮತ್ತೆ ರಾತ್ರಿ ಶಾಪಾಡ್ತೀನಿ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಳೆ ಅಂದ್ರೆ ವೇದಿಕೆ ಮುಂಭಾಗದಲ್ಲಿ ಕೂತಂತ ಸದ್ಭಕ್ತರು ತಮಗೆಲ್ಲರೂ ಕೂಡ ವೇದಿಕೆ ಪರವಾಗಿ ನವರಾತ್ರಿ ಹಬ್ಬದ ದಸರಾ ಹಬ್ಬದ ಶುಭಾಶಯಗಳನ್ನು ಎಲ್ಲರೂ ಕೂಡ ತಿಳಿಸ್ತಾ ಇವತ್ತು ನಿಮ್ಮ ರಾಘಣ್ಣ ಹೇಳಿದ್ರು 4ನೇ ಬಾರಿಗೆ ಸಂಸತ್ ಸದಸ್ಯನಾಗಿ ಇಲ್ಲಿ ಬಂದು ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ ನಮ್ಮ ಹಿರಿಯ ಶ್ರೀಗಳಾದಂತ ಶಶಬ್ರಹ್ಮಾವಳಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದವಂತೆ ನಾನು ಇವತ್ತು ಅಭಿಮಾನ ನಮ್ಮ ತಾಯಿ ಬದುಕಿದ್ದಾಗ ನಮ್ಮ ಹೊನ್ನಾಳಿಯ ಹಿರೇಕಲ್ಮಠಕ್ಕೂ ನಮ್ಮ ಕುಟುಂಬಕ್ಕೂ ನಮ್ಮ ತಾಯಿಯ ತಂದೆ ನಮ್ಮ ಅಜ್ಜ ವೀರಭದ್ರ ಶಾಸ್ತ್ರಿಗಳಿಂದ ಹಿಡಿದು ಪೂಜ್ಯ ಯಡಿಯೂರಪ್ಪನವರಿಂದ ಹಿಡಿದು ಈ ಒಂದು ಹೊನ್ನಾಳಿಯ ಮಠಕ್ಕೂ ನಮ್ಮ ಕುಟುಂಬಕ್ಕೂ ಒಂದು ಅವಿನಾಭಾವಾದ ಒಂದು ಸಂಬಂಧ ಮತ್ತೆ ನಮ್ಮ ಕುಟುಂಬ ಇವತ್ತೇನಾದ್ರೂ ಸಮಾಜಮುಖಿಯಾದಂತಹ ಒಂದು ಸಾರ್ವಜನಿಕ ಒಂದು ಶಕ್ತಿ ನಮಗೆ ಬಂದಿದೆ ಅಂದ್ರೆ ಅದರ ಹಿಂದೆ ನಮ್ಮ ಹಿರೇಕಲ್ಮಠದ ಶ್ರೀಗಳ ಎಲ್ಲರ ಒಂದು ಆಶೀರ್ವಾದ ಅಭಿಮಾನಿಗಳು ಹೇಳಿ ಇಚ್ಛೆ ಬರ್ತಾರೆ ನಡೀತಾ ಇದೆ. ಸಹಜವಾಗಿ ರೈತ ಪ್ರಕೃತಿ ಕೊಟ್ಟಂತ ಮಳೆ, ಪ್ರಕೃತಿ ಕೊಟ್ಟಂತ ಕೃಷಿ, ಆ ಸಂಪತ್ತು, ಆ ನೆಮ್ಮದಿಯ ಒಂದು ಸಂದರ್ಭದಲ್ಲಿ ದಸರಾ ಹಬ್ಬ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತೀವಿ. ಆ ಒಂದು ಸಮಾಧಾನ ತೃಪ್ತಿ ಆ ರೈತರಿಗೆ ಇದ್ದಾಗ ಮಾತ್ರ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಒಂದು ತುತ್ತು ಅನ್ನ ಬೇಕು ಅಂದ್ರೆ ಆ ರೈತ ಫಲದಲ್ಲಿ ದಿನಕ್ಕೆ ಸಾವಿರಾರು ಬಾರಿ ಉಳುವ ಯೋಗ್ಯ ನೋಡಲಿ ಅಂತೇಳಿ ಕುವೆಂಪು ಅವರದ್ದು ಮಾತನ್ನ ಹೇಳ್ತೀವಿ. ಆ ರೀತಿ ಅವನ ಬೆವರಿನ ಹನಿಯ ಪ್ರತಿಫಲ ಇದ್ದಾಗ ಈ ದೇಶಕ್ಕೆ ಅನ್ನ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಕಷ್ಟವನ್ನ ಕೊಡ್ಲೇಬೇಕಾಗುತ್ತೆ. ನಾವ್ಯಾರೋ ಕೈಗಾರಿಕಾ ಕೇಂದ್ರ ಮಾಡೋದ್ರಿಗೆ ಲಾಭ ಸಿಗುತ್ತೆ. ಆ ರೈತರಿಗೆ ಪಾಪನು ಬೆಳೆದಂತ ಭತ್ತ ಇರ್ಬೋದು, ಬೆಳೆದಂತ ಅಡಿಕೆ ಇರ್ಬೋದು, ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತ ಬೆಳೆಗೆ MRP ಇವತ್ತು ಮೋದಿಜಿಯವರ ಸರ್ಕಾರ ಈ ದೇಶದ